आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ज्ञानसद्भक्तिवैराग्यलक्ष्मीभिः परिरम्भितः विश्वेशो हृदये स्थित्वा वाग्व्यापारं करोतु मे। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम्। ಅಚ್ಯುತ ಪ್ರಜ್ಞಾಚಾರ್ಯರು ಪೂರ್ಣಪ್ರಜ್ಞಾಚಾರ್ಯ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ಭಗವಂತನ ಆದೇಶದಿಂದ ಭೂಮಿಯಲ್ಲಿ ಸಜ್ಜನರನ್ನು ಅನುಗ್ರಹಿಸಬೇಕು ಎಂಬುದಾಗಿ ಅವತಾರ ಮಾಡಿದಂತಹ ವಾಯುದೇವರು ಸನ್ಯಾಸವನ್ನು ಸ್ವೀಕಾರ ಮಾಡಿ ಆ ಪೂರ್ಣಪ್ರಜ್ಞಾಚಾರ್ಯರು ಎಂಬುದಾಗಿ ಅವರು ನಾಮಕರಣವನ್ನು ಹೊಂದಿದ್ದಾರೆ. ಮುಂದೆ ಅಚ್ಯುತ ಪ್ರಜ್ಞಾಚಾರ್ಯರು ಉಡುಪಿಯಲ್ಲಿ ಬಂದು ನೆಲೆಸಿದ್ದಾರೆ. ಆ ಸಂದರ್ಭದಲ್ಲಿ ಭಗವಂತ ಅಚ್ಯುತ ಪ್ರಜ್ಞರಿಗೆ ಒಂದು ಅನುಗ್ರಹವನ್ನು ಮಾಡಿದ ಅಂತ ನಿನ್ನೆ ದಿವಸ ಮನನ ಮಾಡ್ತಾ ಇದ್ದೆವು. ಏನು ಭಗವಂತ ಅನುಗ್ರಹ ಮಾಡಿದ? ಚಿರಾತ್ಸುತತ್ವಂ ಪ್ರಭುಭುತ್ಸುನಾತ್ವಯ ನಿಷೇವಣಮ್ಮೆ ಯದಕಾರಿ. ಅಚ್ಯುತ ಪ್ರಜ್ಞರು ತಮ್ಮ ಗುರುಗಳಿಂದ ಒಂದು ಮಾತನ್ನು ಅವರು ಕೇಳಿದ್ರು. ಭಗವಂತ ನಿರ್ಗುಣ ನಿರಾಕಾರ ಎಂಬುದಾಗಿ ಅನಾದಿ ಸಂಪ್ರದಾಯದಿಂದ ಚಿಂತನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಆದರೆ ಈ ನಿರ್ಗುಣ ಉಪಾಸನೆಯಿಂದ ನಿರ್ಗುಣ ಅಂತ ಭಗವಂತನನ್ನು ಚಿಂತನೆ ಮಾಡೋದರಿಂದಾಗಿ ನಾವು ಇಷ್ಟಾರ್ಥವನ್ನು ಪಡಿತೇವೆ, ಪುರುಷಾರ್ಥವನ್ನು ಪಡಿತೇವೆ ಅಂತ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗುರುಗಳು ನನಗೆ ಇದೇ ರೀತಿಯಲ್ಲಿ ಹೇಳಿದರು ಅಂತ ಅಚ್ಯುತ ಪ್ರಜ್ಞರಿಗೆ ಉಪದೇಶವನ್ನು ಮಾಡಿದರು. ಆದ್ದರಿಂದ ಅಚ್ಯುತ ಪ್ರಜ್ಞರು ಹಾಗಾದರೆ ಸರಿಯಾದ ತತ್ವ ಏನು ಅದನ್ನು ತಿಳ್ಕೊಳ್ಬೇಕು ಎಂಬುದಾಗಿ ಚಿರಾತ್ ಸುತತ್ವಂ ಪ್ರಭುಭುತ್ಸುನ, ಸರಿಯಾದಂತಹ ತತ್ವ ಯಾವುದು, ಪ್ರಮಾಣದಿಂದ ಸಿದ್ಧವಾಗಿರತಕ್ಕಂತಹ ಆ ಸ್ವರೂಪ ಭಗವಂತನ ಸ್ವರೂಪ ಏನು ಅನ್ನೋದನ್ನು ಅವರು ತಿಳ್ಕೊಳ್ಬೇಕು ಎಂಬುದಾಗಿ ತುಂಬ ದಿನದಿಂದ ಉಡುಪಿಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಭಗವಂತನ ತಪಸ್ಸನ್ನು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನೀನೇನು ನಿಷೇವಣಮ್ಮೆ ಯದಕಾರಿ, ನನ್ನ ವಿಶೇಷವಾದಂತಹ ಸೇವೆಯನ್ನು ಮಾಡಿದ್ದೀಯ, ಆದ್ದರಿಂದಾಗಿ ನಿನಗೆ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುವ ಹಾಗೆ ಇವನನ್ನು ನಾನು ಕೊಟ್ಟಿದ್ದೇನೆ ಎಂಬುದಾಗಿ ಆ ಆಚಾರ್ಯರ ಕೈಯನ್ನು ಹಿಡಿದು ಒಬ್ಬ ವ್ಯಕ್ತಿಯಲ್ಲಿ ಆವಿಷ್ಟನಾದಂತಹ ಪರಮಾತ್ಮ ಅಚ್ಯುತ ಪ್ರಜ್ಞರಿಗೆ ಪೂರ್ಣಪ್ರಜ್ಞರನ್ನು ನೀಡ್ತಾ ಇದ್ದಾನಂತೆ. ಪ್ರದದೇಚ್ಯುತಾತ್ಮನೇ, ಭಗವಂತನಲ್ಲಿ ಮನಸ್ಸನ್ನು ಇಟ್ಟಂಥವರು, ವಿಶೇಷವಾದ ಭಗವಂತನ ಸೇವೆಯನ್ನು ಮಾಡಿದವರು, ಭಗವಂತನಲ್ಲಿ ಭಕ್ತಿ ಮಾಡಿದವರು ಅಚ್ಯುತ ಪ್ರಜ್ಞರು. ಆ ಅಚ್ಯುತ ಪ್ರಜ್ಞರಿಗೆ ಮಧ್ವಾಚಾರ್ಯರನ್ನು ಕೊಟ್ಟಿದ್ದಾರೆ ಅಂತ. ಪೂರ್ಣಪ್ರಜ್ಞಾಚಾರ್ಯರನ್ನು ತತ್ವಜ್ಞಾನಕ್ಕೋಸ್ಕರ ನೀನು ಇವರನ್ನು ಅವಲಂಬಿಸು, ಇವರ ಮೂಲಕ ತತ್ವಜ್ಞಾನವನ್ನು ಪಡೆಯಬಹುದು ಎಂಬುದಾಗಿ ಭಗವಂತ ಅನುಗ್ರಹ ಮಾಡಿದ್ದಾನೆ. ಭಗವಂತ ನಾವು ಅನೇಕ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತೇವೆ, ಸೇವೆಯನ್ನು ನೀಡ್ತೇವೆ, ಸೇವೆಯನ್ನು ಮಾಡ್ತೇವೆ. ಆದರೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತಿಲ್ಲ. ಮಾಡಿದ್ರೂ ಮಾಡಬಹುದು. ಯಾವ ರೀತಿಯಲ್ಲಿ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ನಮಗೆ ತಿಳಿಯೋದೂ ಇಲ್ಲ. ಆದರೆ ಅಚ್ಯುತ ಪ್ರಜ್ಞರು ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡಿದ್ದಾರೆ. ಶಾಸ್ತ್ರ ಒಂದು ಮಾತು ಹೇಳುತ್ತೆ, ಆಚಾರ್ಯರೇ ತಾವು ಗ್ರಂಥವನ್ನು ವ್ಯಾಖ್ಯಾನ ಮಾಡಬೇಕಾದರೆ ಉಲ್ಲೇಖ ಮಾಡಿದ್ದಾರೆ. ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಂ ಇತಿ ಸ್ಮೃತಿ ಶರಣಾಗತಿ ರೇಷಾ ಸ್ಯಾತ್. ಭಗವಂತನನ್ನು ಶರಣು ಹೊಂದಬೇಕು. ಯಾರು ಭಗವಂತನನ್ನು ಶರಣು ಹೊಂದಿದ್ದಾರೋ ಅಂಥವರಿಗೆ ಭಗವಂತ ಶರಣಾಗತ ವತ್ಸಲನಾದವನು ಅನುಗ್ರಹವನ್ನು ಮಾಡ್ತಾನೆ ಅಂತ. ಅಚ್ಯುತ ಪ್ರಜ್ಞರು ಭಗವಂತನನ್ನು ಆ ರೀತಿಯಲ್ಲಿ ಅವರು ಶರಣಾಗತರಾಗಿದ್ದಾರೆ. ಏನದು? ರಕ್ಷತೀತ್ಯವ ವಿಶ್ವಾಸ. ನನಗೆ ಸರಿಯಾದ ತತ್ವಜ್ಞಾನ ಬೇಕು ಎಂಬತಕ್ಕಂಥ ಅಪೇಕ್ಷೆ ಇದೆ. ಆ ತತ್ವಜ್ಞಾನವನ್ನು ಪಡೆಯಬೇಕು ಅಂತ ನನಗೆ ಅತಿಯಾದ ಹಂಬಲ ಇದೆ. ಆ ತತ್ವಜ್ಞಾನವನ್ನು ಪಡೆಯಲಿಕ್ಕೆ ಬೇಕಾದಂಥ ಯೋಗ್ಯನಾದಂತಹ ವ್ಯಕ್ತಿ ಬೇಕು. ಆ ವ್ಯಕ್ತಿ ಕರುಣಿಸೋರು ಯಾರು? ಭಗವಂತನೇ ಅಂತಹ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಯೋಗ್ಯವಾದ ವ್ಯಕ್ತಿಯನ್ನು ಕರುಣಿಸಬೇಕು ಎಂಬುದಾಗಿ ಆ ಪರಮಾತ್ಮನನ್ನು ಅವರು ನಂಬಿದ್ದಾರೆ. ತದೀಯೋಹಂ, ನಾನು ಭಗವಂತನ ಭಕ್ತನಾಗಿದ್ದೇನೆ, ಅವನ ದಾಸ. ಈಶನಾದ ಭಗವಂತ ದಾಸನಾದ ನನ್ನನ್ನು ಅನುಗ್ರಹ ಮಾಡಿಯೇ ಮಾಡ್ತಾನೆ ಎಂಬುದಾಗಿ ಅಷ್ಟು ಅವರು ವಿಶ್ವಾಸದಿಂದ ಭಗವಂತನನ್ನು ಅವರು ನಂಬಿ ಸೇವೆ ಮಾಡಿದರು. ಅದಕ್ಕೆ ಅನುಗುಣವಾಗಿ ಭಗವಂತ ಅವರಿಗೆ ಮಧ್ವಾಚಾರ್ಯರನ್ನೇ ತತ್ವಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಯೋಗ್ಯರಾದ ವ್ಯಕ್ತಿ ಇವರು ಎಂಬುದಾಗಿ ನೀಡಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಅನುಗ್ರಹಂತಂ ಪ್ರತಿಗೃಹ್ಯತಾಗ್ರಹಂ
ಮುದಾತ್ಮನಾಪ್ತಾಂ ಕೃತಕೃತ್ಯತಾಂ ಸ್ಮರನ್ ಅಭೂದ ಸಂಗೋಪಿ ಸಸತ್ಸು ಸಂಗವಾನ್ ಅಸಂಗಭೂಷ ನನು ಸಾಧು ಸಂಗೀತ. ಯಾವಾಗ ಭಗವಂತನೇ ಒಬ್ಬ ಪುರುಷನಲ್ಲಿ ಆವೇಶವನ್ನು ಹೊಂದಿ ಆ ಪೂರ್ಣಪ್ರಜ್ಞಾಚಾರ್ಯರನ್ನು ಅಚ್ಯುತ ಪ್ರಜ್ಞರಿಗೆ ತಂದು ಇವನನ್ನು ನೀನು ನಿನ್ನ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಉಪದೇಶ ಮಾಡತಕ್ಕಂಥ ಯೋಗ್ಯನಾದ ವ್ಯಕ್ತಿ ಎಂಬುದಾಗಿ ಸ್ವೀಕಾರ ಮಾಡು ಎಂಬುದಾಗಿ ಕೊಟ್ಟಿದ್ದಾನೋ, ಆಗ ಅಚ್ಯುತ ಪ್ರಜ್ಞರಿಗೆ ಕೃತಕೃತ್ಯತಾಂ ಸ್ಮರನ್, ನಾನು ಕೃತಕೃತ್ಯನಾದೆ, ಇನ್ನೇನು ನಾನು ಜೀವನದಲ್ಲಿ ಪಡೆಯಬೇಕಾದದ್ದು ಇಲ್ಲವೇ ಇಲ್ಲ. ಏನು ಪಡೆಯಬೇಕೋ ಅದನ್ನು ನಾನು ಇಷ್ಟು ದಿನಗಳ ಕಾಲ ಆ ಭಗವಂತನಲ್ಲಿ ಮೊರೆ ಇಟ್ಟಿದ್ದೆ. ಆ ತತ್ವಜ್ಞಾನವನ್ನು ಪಡೆಯಲಿಕ್ಕೋಸ್ಕರ ನನ್ನ ಈ ಆಯುಷ್ಯ ಎಂಬತಕ್ಕಂಥದ್ದು ಇದೆ ಎಂಬುದಾಗಿ ನಾನು ಭಾವಿಸಿದ್ದೆ. ಈ ಶರೀರದಿಂದ ಆಯುಷ್ಯ ಇರುವುದರ ಮೊದಲೇ ಈ ದೇಹತ್ಯಾಗ ಮಾಡೋಕ್ಕಿಂತ ಮೊದಲೇ ನಾನು ತತ್ವವನ್ನು ತಿಳಿಲಿಕ್ಕೆ ಸಾಧ್ಯವಾಯಿತು, ಭಗವಂತ ಅನುಗ್ರಹ ಮಾಡಿದ್ದಾನೆ ಎಂಬುದಾಗಿ ಆ ಅಚ್ಯುತ ಪ್ರಜ್ಞರು ತಮ್ಮನ್ನು ಕೃತಕೃತ್ಯರು ಎಂಬುದಾಗಿ, ಕೃತಾರ್ಥನಾದೆ ಎಂಬುದಾಗಿ ಅವರು ಭಾವಿಸಿದ್ದಾರಂತೆ. ಅಷ್ಟೇ ಅಲ್ಲ, ಆ ಅಚ್ಯುತ ಪ್ರಜ್ಞರಿಗೆ ಯಾವತ್ತೂ ಭಗವಂತ ಈ ರೀತಿಯಲ್ಲಿ ಅನುಗ್ರಹ ಮಾಡಿದನೋ ಅಂದಿನಿಂದ ಒಂದು ಕ್ಷಣವೂ ಕೂಡ ಮಧ್ವಾಚಾರ್ಯರನ್ನು, ಪೂರ್ಣಪ್ರಜ್ಞಾಚಾರ್ಯರನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲಂತೆ. ಸನ್ಯಾಸಿಗಳು ಅಂತ ಕರೀತಾರೆ. ಸನ್ಯಾಸಿಗಳು ಅಂದರೆ ಯಾರು? ಅಭೂದ ಅಸಂಗಃ ಅಂತ. ಯಾರು ಎಲ್ಲ ಸಂಘವನ್ನು ತ್ಯಾಗ ಮಾಡಿರ್ತಾರೋ ಅಂಥವರನ್ನು ಸನ್ಯಾಸಿಗಳು ಅಂತ ಕರೀತಾರೆ. ಅವರು ತಮ್ಮ ಒಡ ಹುಟ್ಟಿದ ರಕ್ತ ಸಂಬಂಧಿಗಳು ಯಾರಿದ್ದಾರೋ ಅವರ ಸಂಬಂಧವನ್ನು ಇಟ್ಕೊಂಡಿರೋದಿಲ್ಲ, ಒಡನಾಟವನ್ನು ಇಟ್ಕೊಂಡಿರೋದಿಲ್ಲ. ಹೀಗೆ ರಕ್ತ ಸಂಬಂಧಿಗಳ ಒಡನಾಟವೇ ಇಲ್ಲ ಅಂದಮೇಲೆ ಅವರಿಗೆ ಇನ್ನು ಯಾರು ಕೂಡ ಸಂಬಂಧಿಕರು ಅಂತ ಇರೋದಿಲ್ಲ. ಅದರಿಂದಲೇ ಅವರನ್ನು ಅಸಂಗಿಗಳು ಅಂತ ಕರೀತಾರೆ. ಹೀಗೆ ಅಚ್ಯುತ ಪ್ರಜ್ಞರು ಕೂಡ ಸನ್ಯಾಸವನ್ನು ಸ್ವೀಕಾರ ಮಾಡಿದವರು, ಎಲ್ಲರ ಸಂಘವನ್ನು ಕೂಡ ಬಿಟ್ಟಿದ್ದಾರೆ. ಆದರೆ ಅವರಿಗೆ ಮಧ್ವಾಚಾರ್ಯರು, ಪೂರ್ಣಪ್ರಜ್ಞಾಚಾರ್ಯರು ಅವರ ಸಂಘವನ್ನು ಮಾತ್ರ ಬಿಡಲಿಕ್ಕೆ ಸಾಧ್ಯವಾಗಲಿಲ್ಲಂತೆ. ಸರ್ವಸಂಗ ತ್ಯಾಗ ಮಾಡಿದವರಿಗೂ ಈ ಪೂರ್ಣಪ್ರಜ್ಞಾಚಾರ್ಯರ ಸಂಘವನ್ನು ತ್ಯಾಗ ಮಾಡಲಿಕ್ಕೆ ಆಗಲಿಲ್ಲ ಅಂತಂದಾಗ ನಾರಾಯಣ ಪಂಡಿತಾಚಾರ್ಯರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅಸಂಗಭೂಷ ನನು ಸಾಧು ಸಂಗೀತ. ಎಲ್ಲರ ಸಂಘವನ್ನು ಬಿಡಬೇಕು ಎಂಬುದಕ್ಕೆ ಒಂದು ಅಲಂಕಾರಪ್ರಾಯವಾದದ್ದು ಯಾವುದು ಅಂತಂದರೆ ಸಾಧು ಸಂಗೀತ. ಸಜ್ಜನರ ಜೊತೆಯಲ್ಲಿ ಸಂಘ ಸಹವಾಸ ಎಂಬತಕ್ಕಂಥದ್ದಿದೆ ಅಂತಾದರೆ ಅದು ಭೂಷಣವೇ, ಅದು ಯಾವತ್ತೂ ಕೂಡ ದೋಷ ಅಲ್ಲ. ಅಚ್ಯುತ ಪ್ರಜ್ಞರು ಎಲ್ಲ ಸಂಘವನ್ನು ತ್ಯಾಗ ಮಾಡಿದವರು, ಯಾರ ಜೊತೆಯಲ್ಲಿಯೂ ಕೂಡ ಅವರಿಗೆ ಸಂಘ ಎಂಬತಕ್ಕಂಥದ್ದು ಭೂಷಣ ಅಲ್ಲ. ಅದರಿಂದ ಸಂಘವು ಇನ್ನೊಬ್ಬರ ಜೊತೆಯಲ್ಲಿ ದೋಷಾವಹ ಅಂತ ಅವರು ಭಾವಿಸಿದರು. ಆದರೆ ಶಾಸ್ತ್ರ ಹೇಳ್ತಾ ಇದೆ, ಇನ್ನೊಬ್ಬರ ಜೊತೆಯಲ್ಲಿ ಸಹವಾಸ ಎಂಬತಕ್ಕಂಥದ್ದು ದೋಷವಾಗಿದ್ದರೂ ಕೂಡ ಸಜ್ಜನರ ಜೊತೆಯಲ್ಲಿ, ಸದ್ಗುಣ ಸಂಪನ್ನರಾದ ವ್ಯಕ್ತಿಗಳ ಜೊತೆಯಲ್ಲಿ ಸಹವಾಸ ಎಂಬತಕ್ಕಂಥದ್ದು ಅದು ಭೂಷಣವೇ ಅಂತ. ಇದನ್ನು ಮಹಾಭಾರತ ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾ ಇದೆ. ಸಂಘ ಸರ್ವಾತ್ಮನ ತ್ಯಾಜ್ಯ ಅಂತ. ಸನ್ಯಾಸಿಗಳು ಎಲ್ಲರ ಜೊತೆಯಲ್ಲಿ ಸಹವಾಸವನ್ನು ಸರ್ವಾತ್ಮನ ಬಿಡಲೇಬೇಕು ಅಂತ. ಬಿಡಬೇಕು ಅಂತ ಸನ್ಯಾಸಿಗಳಿಗೆ ಶಾಸ್ತ್ರ ವಿಧಾನವನ್ನು ಮಾಡಿದೆ. ಆದರೆ ಸಚೇತ್ಯಕ್ತು ನ ಶಕ್ಯತೆ. ಈ ಜನರಗಳ ಸಹವಾಸವನ್ನು ಬಿಡಲಿಕ್ಕಾಗೋದಿಲ್ಲ. ಸಣ್ಣ ವಯಸ್ಸಿನಲ್ಲಿಯೇ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರೆ ಅನಾಯಾಸವಾಗಿ ಇನ್ನೊಬ್ಬರ ಸಹವಾಸವನ್ನು ಬಿಟ್ಟು ಬಿಡ್ಬೋದು. ಆದರೆ 15, 20, 30 ವರ್ಷಗಳ ಕಾಲ ಅನೇಕ ವ್ಯಕ್ತಿಗಳ ಒಡನಾಟದಲ್ಲಿ ಬೆಳೆದಾಗ ಅವರ ಸಹವಾಸವನ್ನು ಬಿಡಬೇಕು ಅಂತಂದರೆ ಅಷ್ಟು ಸುಲಭವಾಗಿ ಬಿಡಲಿಕ್ಕಾಗೋದಿಲ್ಲ. ಅದನ್ನು ಹೇಳ್ತಾರೆ, ಸಚೇತ್ ತ್ಯಕ್ತುಂ ನ ಶಕ್ಯತೆ. ಒಂದು ವೇಳೆ ಆ ಇನ್ನೊಬ್ಬರ ಜೊತೆಯಲ್ಲಿ ಸಹವಾಸ ಒಡನಾಟವನ್ನು ಬಿಡಲಿಕ್ಕಾಗೋದಿಲ್ಲ ಅಂತಾದರೆ ಏನು ಮಾಡಬೇಕು? ಅದನ್ನು ಹೇಳ್ತಾರೆ, ಸದ್ಭಿಸ್ಸಹ ಸಕರ್ತವ್ಯ. ಸಜ್ಜನರ ಜೊತೆಯಲ್ಲಿ ನಾವು ಸಹವಾಸವನ್ನು ಮಾಡಬೇಕು, ಸಜ್ಜನರ ಜೊತೆಯಲ್ಲಿ ಒಡನಾಟವನ್ನು ಇಟ್ಕೊಳ್ಬೇಕು. ಯಾಕೆ ಅಂತಂದರೆ ಸಂತಹ ಸಂಘಸ್ಯ ಭೂಷಣಂ. ಯಾರು ಸಜ್ಜನರಿದ್ದಾರೋ ಅವರು ಈ ಸಹವಾಸಕ್ಕೆ, ಒಡನಾಟಕ್ಕೆ ಅಲಂಕಾರಪ್ರಾಯರು. ಅದರಿಂದ ನಾವೇನಾದರೂ ಸಹವಾಸ ಮಾಡ್ತೇವೆ ಅಂತಂದರೆ ಸಜ್ಜನರ ಸಹವಾಸವನ್ನು ಮಾಡಬೇಕು. ಸಂಘವಾಗಲಿ ಸಾಧು ಸಂಘವಾಗಲಿ ಅಂತ ಇದನ್ನೇ ದಾಸರು ಕೊಂಡಾಡಿದ್ದಾರೆ. ಒಂದು ಕಡೆಯಲ್ಲಿ ಹೇಳ್ತಾರೆ, ನಮಗೇನಾದರೂ ಜಗಳ ಆಗತ್ತೆ ಅಂತಾದರೂ ಕೂಡ ನಾವು ಸಜ್ಜನರ ಜೊತೆಯಲ್ಲೇ ಜಗಳಾಡಬೇಕು ಅಂತ. ಸಜ್ಜನರ ಜೊತೆಯಲ್ಲಿ ಜಗಳಾಡಿದರೂ ಕೂಡ ಆ ಸಜ್ಜನರ ಜೊತೆಯಲ್ಲಿ ಆಡಿದಂತಹ ಜಗಳ ನಮ್ಮ ಜೀವನಕ್ಕೆ ಬೇಕಾಗಿರತಕ್ಕಂತಹ ಒಳ್ಳೆ ಮೌಲ್ಯವನ್ನೇ ಕೊಡ್ತಾ ಇದೆ.
ಅದರಿಂದಾಗಿ ಸಜ್ಜನರ ಜೊತೆಯಲ್ಲಿ ಒಡನಾಟ ಎಂಬತಕ್ಕಂಥದ್ದು ಇರಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗೇ ಆ ಅಚ್ಯುತ ಪ್ರಜ್ಞರು ಕೂಡ ಪೂರ್ಣಪ್ರಜ್ಞರ ಸಹವಾಸ ಬಿಟ್ಟು ಅವರಿಗೆ ಇರಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಯಾವಾಗಲೂ ಪೂರ್ಣಪ್ರಜ್ಞರ ಜೊತೆಯಲ್ಲಿ ಇರಬೇಕು ಎಂಬತಕ್ಕಂಥ ಬಯಕೆ ಅವರಿಗೆ ಇತ್ತು. ಹೀಗಿರಬೇಕಾದ್ರೆ ಮಧ್ವಾಚಾರ್ಯರು ಮುಂದೆ ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಯಾಸತಿ ಸ್ವಸ್ತಟನೀಂ ಮುಹುರ್ಮುಹು ಮಮತ್ಯನುಜ್ಞಾರ್ಥಿನಿ ಭೂರಿ ಚೇತಸಿ ತಮಸ್ಮರಸ್ವಾಮಿನೇವ ದೂನದೀಹಿ ಗುರುರ್ಭವಿಷ್ಯದ್ವಿರಹಾಗ್ನಿಶಂಕಯ. ಸನ್ಯಾಸವನ್ನು ಸ್ವೀಕಾರ ಮಾಡಿದ ಮೇಲೆ ಸನ್ಯಾಸಿಗಳು ಮಾಡಬೇಕಾದಂತಹ ಕರ್ತವ್ಯಗಳಲ್ಲಿ ಒಂದು ಗಂಗಾ ನದಿಯ ಸ್ನಾನ ಎಂಬುದಾಗಿ ಶಾಸ್ತ್ರ ಉಲ್ಲೇಖ ಮಾಡಿದೆ. ಸನ್ಯಾಸವನ್ನು ಸ್ವೀಕಾರ ಮಾಡಿದಂತಹ ವ್ಯಕ್ತಿ ಸನ್ಯಾಸ ಆಶ್ರಮಾನಂತರದಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ ಗಂಗೆ ತೀರ್ಥದಲ್ಲಿ ಹೋಗಿ ಸ್ನಾನವನ್ನು ಮಾಡಬೇಕು. ಆ ತೀರ್ಥಕ್ಷೇತ್ರಗಳ ಮೂರ್ತಿಯನ್ನು ದರ್ಶನ ಮಾಡಿ ಬರಬೇಕು ಎಂಬತಕ್ಕಂಥದ್ದು ಅದು ಒಂದು ಶಾಸ್ತ್ರದಲ್ಲಿ ವಿಹಿತವಾದದ್ದು. ಅದರಿಂದಲೇ ಆ ಪೂರ್ಣಪ್ರಜ್ಞಾಚಾರ್ಯರು ಅಚ್ಯುತ ಪ್ರಜ್ಞರಿಗೆ ನಮಸ್ಕಾರವನ್ನು ಮಾಡಿ ನಾನು ತೀರ್ಥಯಾತ್ರೆಗೆ ಹೋಗುತ್ತಾ ಇದ್ದೇನೆ, ಅನುಮತಿಯನ್ನು ಕೊಡಬೇಕು ಅಂತ. ಯಾವಾಗ ಪೂರ್ಣಪ್ರಜ್ಞಾಚಾರ್ಯರು ಅಚ್ಯುತ ಪ್ರಜ್ಞಾಚಾರ್ಯರ ಶಿಷ್ಯರಾಗಿದ್ದಾರೋ ಗುರುಗಳ ಅನುಮತಿ ಇಲ್ಲದೇನೆ ಅವರು ಎಲ್ಲಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವರು ಮಾಡ್ತಕ್ಕಂತಹ ಸಣ್ಣ ಸಂಚಾರ ಆಗಿರಬಹುದು ಅಥವಾ ತೀರ್ಥಯಾತ್ರೆ ರೂಪವಾಗಿರತಕ್ಕಂತಹ ಉತ್ತಮ ಕರ್ಮವೇ ಆಗಿರಬಹುದು, ಗುರುಗಳ ಅನುಮತಿಯನ್ನು ಪಡೆದೇ ಹೋಗಬೇಕು. ಅದಕ್ಕೋಸ್ಕರ ಪುನಃ ಆ ಗುರುಗಳಲ್ಲಿ ಮಧ್ವಾಚಾರ್ಯ ಪೂರ್ಣಪ್ರಜ್ಞಾಚಾರ್ಯರು ನಾನು ತೀರ್ಥಯಾತ್ರೆಯನ್ನು ಮಾಡಿ ಬರ್ತೇನೆ, ಆ ಗಂಗೆಯಲ್ಲಿ ಮಿಂದು ಬರ್ತೇನೆ ಎಂಬುದಾಗಿ ಅನುಮತಿ ಕೊಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.